ಪ್ರೈಸ್ ಲಾರ್ಡ್. ದೇವರ ಅತಿ ಮಧುರವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಿದ್ದಾರೆ ಪ್ರಿಯರೇ. ದೇವರು ಮಾಡಿರುವಂಥ ಉಪಕಾರವನ್ನ ನಾವು ಎಂದಿಗೂ ಕೂಡ ಮರೆಯಬಾರದು. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಿಂದ ನಾನು ವಂದಿಸುವವಳಾಗಿದ್ದೇನೆ. ಬನ್ನಿ ಹಾಗಾದ್ರೆ ಈ ದಿನದ ವಿಶೇಷವಾದಂಥ ದೇವರ ವಾಕ್ಯವನ್ನ ನಾವು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ ಅದರ 9ನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ: ಧರ್ಮ ಉಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ. ಪ್ರಿಯರಾದ ದೈವ ಮಕ್ಕಳೇ, ಈ ಒಂದು ಸತ್ಯವೇದದಲ್ಲಿ ಈ ಒಂದು ವಚನವು ನಮ್ಮೊಂದಿಗೆ ಮಾತನಾಡುವುದಾಗಿದೆ. ಏನಪ್ಪಾ ಅಂದ್ರೆ, ಯಾರು ಧರ್ಮ ಉಪದೇಶಕ್ಕೆ ಕಿವಿಗೊಡದೆ ಇರ್ತಾರೋ ಅಂಥವರ ಪ್ರಾರ್ಥನೆಯನ್ನ ದೇವರು ಕೇಳೋದಿಲ್ಲ ಎಂಬುದಾಗಿ, ಅಂಥವರ ಪ್ರಾರ್ಥನೆಯು ದೇವರಿಗೆ ಅಸಹ್ಯ ಎಂಬುದಾಗಿ. ಪ್ರಿಯರಾದ ದೈವ ಮಕ್ಕಳೇ, ಇವತ್ತು ನಾವು ಅನೇಕ ಕಡೆಯಲ್ಲಿ ನೋಡ್ತೇವೆ, ಎಷ್ಟೋ ಜನರು ಪ್ರತಿದಿನ ಸಭೆಗೆ ಹೋಗೋದಿಲ್ಲ, ವಾಕ್ಯವನ್ನು ಓದೋದಿಲ್ಲ, ಪ್ರತಿದಿನ ಪ್ರಾರ್ಥನೆ ಮಾಡೋದಿಲ್ಲ. ಆದರೆ ಅವರಿಗೆ ಯಾವಾಗ ಕಷ್ಟ ಬಂದಾಗ ಮಾತ್ರ, ಇಕ್ಕಟ್ಟು ಬಂದಾಗ ಮಾತ್ರ, ಶೋಧನೆಗಳು ಬಂದಾಗ ಮಾತ್ರ ಅವರೇನ್ ಮಾಡ್ತಾರೆ, ಸಭೆಗೆ ಓಡೋಡಿ ಹೋಗ್ತಾರೆ ಪ್ರಿಯರೇ. ಅಳುತ್ತಾ ಅವರೇನ್ ಮಾಡ್ತಾರೆ, ಪ್ರಾರ್ಥನೆ ಮಾಡುವುದನ್ನ ನಾವು ನೋಡ್ತೇವೆ ಪ್ರಿಯರೇ. ಆದರೆ ಅವರು ಎಷ್ಟೇ ಪ್ರಾರ್ಥಿಸಿದರೂ ಕೂಡ, ಎಷ್ಟೇ ಪ್ರಯಾಸ ಪಟ್ಟರು ಕೂಡ ಅವರಿಗೆ ಏನ್ ಮಾಡೋದಿಲ್ಲ, ದೇವರು ಪ್ರಾರ್ಥನೆಯನ್ನ ಕೇಳೋದಿಲ್ಲ ಪ್ರಿಯರೇ. ಅದೇ ರೀತಿಯಾಗಿ ಅಂಥವರ ಪಂಗಡಕ್ಕೆ, ಅಂಥವರ ಜಾತಿಗೆ ನಾವು ಸೇರದವರಾಗದಂತೆ ನಾವು ಪ್ರತಿದಿನವೂ ಸತ್ಯವೇದವನ್ನು ಧ್ಯಾನಿಸುವವರಾಗೋಣ. ಪ್ರತಿದಿನವೂ ನಾವು ಪ್ರಾರ್ಥನೆ ಮುಖಾಂತರವಾಗಿ ದೇವರೊಂದಿಗೆ ಮಾತನಾಡುವವರಾಗೋಣ. ನಾವು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ದೇವರ ಹಸ್ತಕ್ಕೆ ನಾವು ಒಪ್ಪಿಸಿಕೊಟ್ಟು ನಾವು ಸಾಗುವಾಗ ಅಂಥವರ ಪ್ರಾರ್ಥನೆಯನ್ನ ದೇವರು ಕೇಳುವವನಾಗಿದ್ದಾನೆ ಪ್ರಿಯರೇ. ಬರೀ ಪ್ರಾರ್ಥನೆಯನ್ನ ಕೇಳೋದಲ್ಲ, ಆತನು ಅವರ ಪ್ರಾರ್ಥನೆಗೆ ತಕ್ಕ ಉತ್ತರವನ್ನು ಕೊಟ್ಟು, ತಕ್ಕ ಸದುತ್ತರವನ್ನು ಕೊಟ್ಟು ಅವರಿಗೆ ನಡೆಸುವಾತನಾಗಿದ್ದಾನೆ ಪ್ರಿಯರೇ. ಆದುದರಿಂದ ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಕೂಡ ದೇವರೊಂದಿಗೆ ನಾವು ಮಾತನಾಡುವವರಾಗೋಣ. ದೇವರನ್ನ ನಮ್ಮ ಒಂದು ಮುಂದೆ ನಾವು ಇಟ್ಟುಕೊಂಡು ನಾವು ಸಾಗುವವರಾಗೋಣ ಪ್ರಿಯರೇ. ಇನ್ನೊಂದು ಕಡೆಯಲ್ಲಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರು ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೀವು ನೆನೆಸಬೇಡಿ ಎಂಬುದಾಗಿ. ಆದರೆ ಅಂಥವರ ರೀತಿಯಲ್ಲಿ ನಾವು ಆಗದಂತೆ, ನಾವು ನಿತ್ಯ ನಿರಂತರವೂ ಯೇಸುವೇ ನಮ್ಮ ಪಾಲು ಪಾನವು ಆಗಿದ್ದಾನೆಂಬುದಾಗಿ ನಾವು ದೇವರನ್ನ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ನಾವು ನಡೆಯುತ್ತಾ ನಾವು ಪ್ರಾರ್ಥಿಸುವವರಾಗೋಣ ಬೇರೆ. ಈ ವಾಕ್ಯಗಳ ಮುಖಾಂತರವಾಗಿ ದೇವರು ನಮ್ಮನ್ನು ಆಶೀರ್ವದಿಸಲಿ, ನಿಮ್ಮೊಂದಿಗಿರಲಿ. ಗಾಡ್ ಬ್ಲೆಸ್ ಯು. ಆಮೆನ್.